ಮಿಥುನ ರಾಶಿಯವರ ಆಂಗ್ಲ ನೂತನ ಸಂವತ್ಸರ 2026ನೇ ಇಸ್ವಿ ಏನು ಬರ್ತಾ ಇದೆ, ಅದರ ಮೊದಲನೇ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ತರ್ತಾ ಇದ್ದೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಆದಿಯಲ್ಲೇ ನಿಮಗೆ ನಾನು ಪ್ರಾರ್ಥನೆ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಎದುರಿಸಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ. ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಏನೋ ಎದುರಿಸ್ತಾ ಇದ್ದೀನಿ ನಾನು ಅಂತ ಇಲ್ಲ. ಪ್ರತಿ ತಿಂಗಳು ಶುಭನೂ ಇರುತ್ತೆ, ಅಶುಭನೂ ಇರುತ್ತೆ. ಶುಭ ಏನೇ ಆಗುತ್ತೆ, ಒಳ್ಳೆ ವಿಚಾರಗಳು 5 ಶುಭ ವಿಚಾರಗಳು ಅಂತ ಬೇರೆ ವಿಡಿಯೋ ಮಾಡ್ತೀವಿ. ಎಚ್ಚರಿಕೆಗಳು ಏನು ಸಮಸ್ಯೆ ಆಗ್ಬೋದು ಅನ್ನೋದು 5 ಎಚ್ಚರಿಕೆಗಳಂತ ಬೇರೆ ವಿಡಿಯೋ ಮಾಡ್ತೀವಿ. ಈ ಒಂದು ಥಿಯರಿನ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಸಲ ನೋಡಿರ್ತೀರೋ ಅಥವಾ ಏನೋ ಗೊತ್ತಿರಲ್ಲ, ಏನಂದ್ರೆ ಹಂಗೆ ಕಾಮೆಂಟ್ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ವಿಡಿಯೋನ ನಿಧಾನಕ್ಕೆ ನೋಡಿ, ನಾನು ಪರಿಹಾರಗಳನ್ನ ತಿಳಿಸ್ತೇನೆ, ಎಲ್ಲ ವಿಚಾರಗಳನ್ನ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ನೋಡಿ. ಹಾಗೂ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯವಾಗಿರುತ್ತೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲೇಬೇಕು. ಏನೇನು ಸಮಸ್ಯೆ ಆಗ್ಬೋದು ವರ್ಷದ ಮೊದಲನೇ ತಿಂಗಳಲ್ಲಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕು, ಏನು ಪರಿಹಾರ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಏನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಒಳ್ಳೊಳ್ಳೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಆದಷ್ಟು ಒಂದು ರಿಪ್ಲೈ ಕೊಡುವ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇರ್ತೇನೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಸ್ವಲ್ಪ ಹಸಿವು ಕಡಿಮೆ ಆಗ್ಬಿಡುತ್ತೆ. ಹಸಿವು ಹಿಂಗೋಗ್ಬಿಡುತ್ತೆ, ಅವರಿಗೆ ಹಸಿವೆ ಆಗೋದಿಲ್ಲ ಅಂತ. ಚೆನ್ನಾಗಿ ಹಸಿವಾಗಬೇಕು ಅಂದರೆ ಮಿನಿಮಮ್ 2 ಹೊತ್ತು ಉಪವಾಸ ಇದ್ದರೆ ಮಾತ್ರ 3ನೇ ಹೊತ್ತು ಹಸಿವಾಗ್ಬೋದೇನೋ. ಬಟ್ ಇಲ್ಲಾಂದರೆ ಕರೆಕ್ಟಾಗಿ 3 ಹೊತ್ತು ಊಟ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ನೆಕ್ಸ್ಟ್ ಈಗ ಬೆಳಗ್ಗೆ ತಿಂಡಿ ತಿಂದರೆ ಅಂದರೆ ಮಧ್ಯಾಹ್ನ ಹಸಿವೆ ಆಗಲ್ಲ. 2 ಗಂಟೆ ಆಯಿತು, 3 ಗಂಟೆ ಆಯಿತು, ನಂಗೆ ಯಾಕೋ ಹಸಿವೆ ಆಗ್ತಾ ಇಲ್ಲ ಅಂತ. ಗ್ಯಾಸು, ಆ್ಯಸಿಡಿಟಿ, ಬ್ಲೋಟಿಂಗ್ ಅಂತಾರೆ ಅದನ್ನು, ಇದಲ್ವಾ ಬ್ಲೋಟಿಂಗು ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಜಾಸ್ತಿ ಇರ್ತದೆ. ನೀವೇನಾದರೂ ಸ್ವಲ್ಪ ಜಾಸ್ತಿ ಮಲಬದ್ಧತೆಯೂ ಸಹ ಆಗ್ತಾ ಇದೆ, ಸರಿಯಾಗಿ ಮೋಷನ್ನ ಕ್ಲಿಯರ್ ಆಗ್ತಾ ಇಲ್ಲ, ಸಮಸ್ಯೆಗಳು ಸಹ ಆಗ್ತಾ ಇದೆ ಅಂತಂದರೆ ನೀವು ಒಂದು ಸಲ ಡಾಕ್ಟರ್ನ ಭೇಟಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವಾಕಿಂಗ್ ಕಡಿಮೆ ಮಾಡಿಬಿಡ್ತೀರಾ ಅನಿಸ್ತದೆ. ಶರೀರಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಯಾಮ ಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಆಹಾರ ಕ್ರಮಗಳನ್ನು ಸರಿ ಮಾಡ್ಕೊಳ್ಬೇಕು, ನಿದ್ರೆ ಕರೆಕ್ಟಾಗಿ ಆಗಬೇಕು. ಇದೆಲ್ಲ ಆಗದೋದಾಗ ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಲ್ವಾ. ಇದ್ರ ಜೊತೆಗೆ ಮೋಸ್ಟ್ ಪ್ರಾಬಲಿ ಇದು 1 ತಿಂಗಳ ಭವಿಷ್ಯ ಅಂತಲ್ಲ, ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ ಫ್ಯಾಟಿ ಲಿವರ್ ಸ್ಟೇಜ್ 1, 2 ಈ ಥರದ್ದು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಇರ್ತದೆ. ಅದು ನಾನು ಲಾಂಗ್ ಪೀರಿಯಡಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಬಂದಿರುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಉತ್ತಮ ವೈದ್ಯರನ್ನು ಭೇಟಿ ಮಾಡ್ಕೊಂಡು ಒಂದು ಸಲ ಪರೀಕ್ಷೆ ಮಾಡಿಸ್ಕೊಂಡು ಅವೆಲ್ಲ ಏನೂ ಇಲ್ಲ, ಏನು ಚೆನ್ನಾಗಿದ್ದೀನಿ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಬಿಡಿ. ಫಾರ್ ಸಪೋಸ್ ಏನಾದ್ರು ಇದ್ದರೆ ಅದಕ್ಕೆ ಪರಿಹಾರಗಳನ್ನು ಸಹ ದಯವಿಟ್ಟು ಮಾಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಬೇಕು. ನಿಮ್ಮ ಆರೋಗ್ಯದ ಮೇಲೆ ಭಾಳಷ್ಟು ಜನರ ಕಣ್ಣಿದೆ. ಆ ದೃಷ್ಟಿ ದೋಷದಲ್ಲೇ ಅರ್ಧ ಆರೋಗ್ಯ ಹಾಳಾಗ್ಬಿಡುತ್ತೆ ನಿಮ್ಮದು. ನೋಡೋಣ, ನನಗೇನು ನೋಡಿ, ನನಗೆ ಆರೋಗ್ಯ ಸರಿ ಇಲ್ಲ, ಇವ್ರಿಗೆ ಆರೋಗ್ಯ, ನೀವು ಏನು ಗೊತ್ತಾ, ಆರೋಗ್ಯ ಸರಿ ಇಲ್ಲ ಅಂದ್ರೆ ತೋರಿಸ್ಕೊಳಲ್ಲ, ಎಲ್ಲ ಚೆನ್ನಾಗಿದೆ ಅನ್ನೋ ಥರ ಓಡಾಡ್ತಿರಲ್ವ, ಇದರಡೆ ಇರೋರು ನಿಮ್ಗೆ ಏನೂ ಆಗೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಸುಮಾರು ಸಮಸ್ಯೆ ಆಗುತ್ತೆ. ದೃಷ್ಟಿ ತಪ್ಪಿಸ್ಕೊಳ್ಬೇಕು ಮಿಥುನ ರಾಶಿಯವರು. ಒಳ್ಳೆಯದಾಗಲಿ. ಅದಕ್ಕೆ ವಿಶೇಷ ಪರಿಹಾರಗಳು, ವಿಶೇಷ ಪ್ರಸಾದ ಎಲ್ಲದೂ ಸಹ ಇದೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ನಾನು ಅದ್ರ ಬಗ್ಗೆ. 2ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದು ಅನಿರೀಕ್ಷಿತವಾದಂತಹ ಜವಾಬ್ದಾರಿ ನಿಮ್ಮ ಹೆಗಲೇರುವ ಸಾಧ್ಯತೆ ಇದೆ. ಏನು ಮಾಡ್ತೀರೋ ಗೊತ್ತಿಲ್ಲ ಅಮ್ಮ, ನಿಂದೇ ಜವಾಬ್ದಾರಿ ನೀನೇ ಮಾಡಿಬಿಡ್ಬೇಕಮ್ಮ, ಅಥವಾ ಏನು ಮಾಡ್ತೀಯೋ ಗೊತ್ತಿಲ್ಲಪ್ಪ, ನಿಂದೇ ಜವಾಬ್ದಾರಿ ನೀನೇ ಮಾಡಿಬಿಡ್ಬೇಕು. ಸಡನ್ನಾಗಿ ನಿಮ್ಮ ತಲೆ ಮೇಲೆ ಒಂದು ಹೊಸ ಜವಾಬ್ದಾರಿ. ನಿಮಗೆ ಆಗಲೇ ಬೇಕಾದಷ್ಟು ಚಿಂತೆಗಳಿದೆ, ಹಾಸು ಹೊದ್ಕೊಳ್ಳೋಷ್ಟು ಟೆನ್ಷನ್ಸ್ಗಳಿದೆ, ತುಂಬ ಖರ್ಚುಗಳಿದೆ, ಟೈಮ್ ಇಲ್ಲ, ಇರೋ ಟೈಮ್ನಲ್ಲೇ ತುಂಬ ಕೆಲಸಗಳು ಮಾಡಬೇಕಾದಂಥದ್ದಿದೆ. ಇದಿಷ್ಟರ ಮಧ್ಯದಲ್ಲಿ ಒಂದು ಹೊಸದಾದ ದೊಡ್ಡದಾದಂತಹ ಜವಾಬ್ದಾರಿಯನ್ನು ನಿಮ್ಮನ್ನೇನೂ ಕೇಳದೇನೆ ತೊಗೊಳ್ತೀರಾ. ಜವಾಬ್ದಾರಿ ಕೊಡಲ ನಿಮಗೆ, ನಿಭಾಯಿಸ್ತೀರಾ, ನಿಮ್ಮ ಕೈಲಿ ಆಗುತ್ತಾ, ಆರೋಗ್ಯ ಸರಿ ಇದೆಯಾ, ಏನೂ ಕೇಳೋಂಗಿಲ್ಲ, ಸೀದಾ ತಗೊಂಡು ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಒಂದು ದೊಡ್ಡ ಜವಾಬ್ದಾರಿ ನೀವೇ ನಿಭಾಯಿಸ್ಬೇಕಪ್ಪ, ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವೇ ಮಾಡಬೇಕು ಅನ್ನೋ ಥರ ತಗೊಬಂದು ಆ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ರಣ ಹಿಂಸೆ ಆಗ್ಬಿಡುತ್ತೆ ನಿಮಗೆ. ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಒಂಥರ ಬಿಸಿ ತುಪ್ಪ, ಏನು ಮಾಡ್ದಪ್ಪ ದೇವರೇ, ನಾನು ಹೆಂಗೆ ಹೇಳಲಿ ಇವರಿಗೆ, ನನ್ನ ಕೈಲಿ ಆಗಲ್ಲ ಅಂತ. ಸೊ ಈ ತರಹದ ಕೆಲವಿಷ್ಟು ವಿಶೇಷವಾದಂತಹ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅದನ್ನು ಎದುರಿಸ್ತಕ್ಕಂಥದ್ದು ಭಗವಂತ ನಿಮಗೇ ಕೊಡ್ತಾನೆ ಆ ಶಕ್ತಿನ.
ಖಂಡಿತವಾಗಿ ಎದುರಿಸಿ. ಅಂದರೆ ಸ್ವಲ್ಪ ಮಾತಾಡಬೇಕಾಗತ್ತೆ. ನೀವು ಮಾತಾಡ್ಬಿಟ್ರೆ ಎಲ್ಲೇನು ಅನ್ಕೊಂಡ್ಬಿಡ್ತಾರೋ ಅನ್ನೋ ಥರ ಇದ್ದರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ಸಮಸ್ಯೆಗಳು ನೀವು ಬಾಯ್ಬಿಟ್ಟು ಹೇಳಬೇಕು, ಗೊತ್ತಾಯ್ತಲ್ವಾ? ಹಾಗೂ ಸ್ವಲ್ಪ ದೇವತಾರಾಧನೆಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಆ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ. ತಪ್ಪಿಸ್ಕೊಳ್ಳೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಆ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸ್ಬಿಟ್ರೆ ಒಳ್ಳೆ ಹೆಸರು ಬರ್ತದೆ, ಲಾಭವಾಗ್ತದೆ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸುವಂತೆ ಭಗವದಾನುಗ್ರಹ ಬೇಕು. ವಿಷ್ಣು ಸಹಸ್ರನಾಮವನ್ನು ಡೈಲಿ ಓದ್ಕೊಳ್ತಾ ಇರಿ, ಪಠನೆ ಮಾಡ್ತಾ ಇರಿ ಅಥವಾ ಕೇಳಿಸ್ಕೊಳ್ತಾ ಇರಿ, ತುಂಬ ಅನುಕೂಲ ಆಗುತ್ತೆ. ಜೇಬಲ್ಲಿ ಯಾವಾಗಲೂ ವಿಷ್ಣುವಿನ ಪ್ರಸಾದ ತುಳಸಿ ನಿಮ್ಮ ಜೇಬಲ್ಲಿ ಯಾವಾಗಲೂ ಇರಲಿ ಪ್ರತಿದಿನ, ಅದು ಕೂಡ ನಿಮಗೆ ತುಂಬ ಸಹಾಯಕವಾಗಿರಲಿದೆ. ಅಲ್ಲದೆ ಇನ್ನೂ ವಿಶೇಷವಾದಂಥ ಪರಿಹಾರಗಳು ನಿಮ್ಮನ್ನು ಸ್ಟ್ರೆಂಥನ್ ಮಾಡೋಕ್ಕೆ, ದೃಷ್ಟಿಮಾಟ ಮಾಟಮಂತ್ರಾದಿಗಳ ಸಮಸ್ಯೆ ಪರಿಹಾರಕ್ಕೆ ಇನ್ನೂ ವಿಶೇಷ ಪರಿಹಾರಗಳಿದೆ, ವಿಶೇಷ ಪ್ರಸಾದಾದಿಗಳು ಸಹ ಇದೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಬಹಳ ಶ್ರಮ ವಹಿಸಿ ಯಾವುದೋ ಒಂದು ಕೆಲಸ ಮಾಡ್ತೀರಾ ಅಥವಾ ತ್ಯಾಗ ಮಾಡ್ತೀರಾ, ಯಾರಿಗೊಬ್ರಿಗೋಸ್ಕರ ತ್ಯಾಗ ಮಾಡ್ತೀರಾ. ನಿಮಗೆ ನಿಮ್ಮ ಪಾಲಿಗೆ ಬರಬೇಕಾದಂತಹ ಅವಕಾಶವನ್ನು ನೀವು ತ್ಯಾಗ ಮಾಡಿದ್ರಿ, ನಿಮ್ಮದು ಯಾವುದೋ ದುಡ್ಡು ತ್ಯಾಗ ಮಾಡಿದ್ರಿ, ಸಮಯ ತ್ಯಾಗ ಮಾಡಿದ್ರಿ, ಶ್ರಮ ತ್ಯಾಗ ಎಲ್ಲ ನೀವು ಮಾಡುವ, ಅಂದರೆ ಮಿಥುನ ರಾಶಿಯವರು ಜನವರಿ ತಿಂಗಳಲ್ಲಿ ಮಾಡುವಂತಹ ತ್ಯಾಗ, ನೀವು ಬಿಟ್ಕೊಡುವಂಥದ್ದು, ನೀವು ಮಾಡುವ ತ್ಯಾಗ ಅಥವಾ ನೀವು ಹಾಕುವ ಶ್ರಮ, ಎಷ್ಟು ಕಷ್ಟಪಟ್ಟು ಶ್ರಮ ಹಾಕಿ ಮಾಡ್ತಿರಲ್ಲ, ಇದೆರಡನ್ನೂ ಯಾರೂ ಗುರುತಿಸೋದೇ ಇಲ್ಲ. ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಅಲ್ಲ ಇಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ, ಒಂದು ಥ್ಯಾಂಕ್ಸು ಅಟ್ಲೀಸ್ಟು, ಹೌದಪ್ಪ ನೀನು ಮಾಡಿದೆಯಾ ಒಂದು ಮಾತು, ಏನು ನಂಗೆ ನಮ್ಮ ತ್ಯಾಗಕ್ಕೇನು ಬೆಲೆನೇ ಇಲ್ವಾ ಹಂಗಾರೆ ಅನ್ನೋ ಥರ. ಅಥವಾ ಇಷ್ಟು ಶ್ರಮಪಟ್ಟು ಕಷ್ಟಪಟ್ಟು ನನ್ನ ಕೈಯಲ್ಲಿ ಆಗದೆ ಹೋದರೂ ಕೂಡ ಮಾಡಿದ್ದೀನಿ, ನಿದ್ದಿಗೆಟ್ಟು ಮಾಡಿದ್ದೀನಿ, ಆರೋಗ್ಯ ಹಾಳು ಮಾಡ್ಕೊಂಡು ಮಾಡಿದ್ದೀನಿ, ಇನ್ನೊಬ್ಬರ ಹತ್ರ ಕೆಟ್ಟವರಾಗ್ಬಿಟ್ಟು ಮಾಡಿದ್ದೀನಿ, ದುಡ್ಡು ಕಳ್ಕೊಂಡು ಮಾಡಿದ್ದೀನಿ, ಒಂದೇ ಒಂದು ಅಪ್ಪ ಇಷ್ಟು ಮಾಡಿದೆಯಪ್ಪ ವೆರಿ ಗುಡ್, ಇಷ್ಟು ಮಾಡಿದೆಯಮ್ಮ ವೆರಿ ಗುಡ್, ಆಗಲಮ್ಮ ಥ್ಯಾಂಕ್ಸ್ ಅಮ್ಮ ಅಂತ ಒಂದು ಮಾತಾಡೋದು ಬೇಡವಾ? ನಾವು ಯಾರಿಗೂ ಏನು ಹೆಲ್ಪೇ ಮಾಡಬಾರ್ದು ಹೋಗಪಾತ್ಲಾಗಿ. ಆ ಥರದ ಮನಸ್ಥಿತಿ ಈ ಒಂದು ಜನವರಿ ತಿಂಗಳಲ್ಲಿ ಖಂಡಿತವಾಗಿ ಬರುತ್ತೆ ಮಿಥುನ ರಾಶಿಯವರಿಗೆ, ಆಯ್ತಲ್ವಾ? ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಭಾಳ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ಏನಾಗ್ಬಿಡುತ್ತೆ, ಅದೊಂಚೂರು ಪಾಸಿಟಿವ್ ಆಗಬೇಕು, ಈ ಥರ ಆಗಬಾರ್ದು, ನಿಮ್ಮನ್ನು ಗುರುತಿಸ್ಕೊಳ್ಬೇಕು ಅಂದರೆ ದೇವತಾರಾಧನೆ, ಪ್ರಸಾದ ಧಾರಣೆ, ಆ ಹೋಮದ ಭಸ್ಮ ಇತ್ಯಾದಿಗಳು ನಿಮ್ಮ ಹಣೆಯಲ್ಲಿದ್ದಾಗ, ಸ್ವಲ್ಪ ಆ ವಿಶೇಷವಾದ ಪ್ರಸಾದಗಳು ನಿಮ್ಮ ಕಿಸೆಯಲ್ಲೋ ಪಾಕೆಟಲ್ಲೋ ಇದ್ದಾಗ ಸ್ವಲ್ಪ ನಿಮ್ಮ ಬಗ್ಗೆ ಗಮನ ಹರಿಸ್ಬೋದು, ನಿಮ್ಮ ಪ್ರಾಧಾನ್ಯತೆ ಹೆಚ್ಚಾಗಬಹುದು. ಪರಿಹಾರಗಳು ಮಾಡ್ಕೊಳ್ಬೇಕು. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೋಸ್ಕರ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಒಂದು ಗಾದೆ ಇದೆ, ಇಬ್ಬರ ಜಗಳ ಮೂರನೇವನ ಲಾಭ ಅಂತ. ಬಟ್ ನಿಮ್ಮಲ್ಲಿ ಅಂದರೆ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಅದು ಸುಳ್ಳಾಗಲಿದೆ. ಅಂದರೆ ಇಬ್ಬರ ಜಗಳ ನಿಮಗೆ ಪೀಕಲಾಟ ಆಗಿಬಿಡುತ್ತೆ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಏನೋ ಗಾದೆ ಹೇಳ್ತಾರಲ್ಲ, ಆ ಥರ ಈ ಬೀಸ್ತಾರಲ್ಲ, ಈ ಚಟ್ನಿ ರುಬ್ತಾರಲ್ವಾ, ಅದರಲ್ಲಿ ಎರಡು ಕಲ್ಲುಗಳ ಮಧ್ಯದಲ್ಲಿ ಹೆಂಗೆ ಚಟ್ನಿ ಆಗಿಬಿಡ್ತದಲ್ಲ, ಕಾಯಿ ಅಥವಾ ಬೇಳೆನ ಯಾವುದೋ ಒಂದು ಹಾಕೋದು, ಸೊ ಆ ಥರ ಆಗಿಬಿಟ್ಟಿರ್ತಾರೆ. ಎರಡು ದೊಡ್ಡ ಜನರು, ತುಂಬ ದೊಡ್ಡ ಶಕ್ತಿಯುತವಾದಂಥ ಎರಡು ಜನರ ಘರ್ಷಣೆಯ ಮಧ್ಯದಲ್ಲಿ ನೀವು ಸಿಗಾಕೊಂಡ್ಬಿಡ್ತೀರ. ಈ ಕಡೆ ಇವ್ರಿಗೂ ಹೇಳೋಕ್ಕಾಗಲ್ಲ, ಈ ಕಡೆ ಇವ್ರಿಗೂ ಹೇಳೋಕ್ಕಾಗಲ್ಲ, ಮಧ್ಯದಲ್ಲಿ ನೀವು ಏನು ಮಾಡೋದಪ್ಪ, ನನ್ನ ಒಳ್ಳೆ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ರಲ್ಲ ನೀವು. ದೊಡ್ಡ ಜನ ನಾವೇನಾರು ಮಾತಾಡೋಣ ಅಂದ್ರೆ ಅಷ್ಟು ದೊಡ್ಡ ಜನರ ಮುಂದೆ ನಾವೇನೂ ಮಾತಾಡೋಕ್ಕೂ ಆಗಲ್ಲ. ಅವ್ರ ಹತ್ರ ಅವ್ರಿಗೆಲ್ಲ ಬುದ್ಧಿ, ನಮಗೆ ಅವ್ರಿಗೆ ಬುದ್ಧಿ ಹೇಳ್ಬೇಕು, ನಾವು ಅವ್ರಿಗೆ ಬುದ್ಧಿ ಹೇಳೋಕ್ಕಾಗತ್ತಾ, ಅಥವಾ ನಾವೇನಾರು ಮಾತಾಡೋಕ್ಕಾಗತ್ತಾ ಅವ್ರ ಹತ್ರ? ಅಯ್ಯಪ್ಪ ನನಗೆ ಆಗಲ್ಲ ಅಂತ. ಸೊ ಅವರಿಬ್ಬರ ಕಾಳಗ ನಿಮ್ಮ ಕತೆ ಮುಗಿದೋಯ್ತು ಅನ್ನೋ ಥರ ನಿಮಗೊಂದಿಷ್ಟು ಲಾಸು, ನಷ್ಟ, ಹಿಂಸೆ, ಕಷ್ಟ, ದುಃಖ ಇದೆಲ್ಲ ನಿಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ವಿಚಾರ ಇದು. ಸೊ ಆದ್ದರಿಂದ ದೊಡ್ಡ ಜನರ ಮಧ್ಯದಲ್ಲಿ ಸಿಗಾಕೊಳ್ದಂಗೆ ನೋಡ್ಕೊಳ್ಳಿ. ಸಪೋಸ್ ಸಿಗಾಕೊಂಡ್ರು ನಿಮಗೇನು ತೊಂದರೆ ಆಗ್ದಂಗೆ ಸ್ವಲ್ಪ ದೇವತಾರಾಧನೆಗಳು ನಾವು ಮಾಡ್ತಾ ಇದ್ದೇವೆ, ಪ್ರಸಾದ ಧಾರಣೆ ನೀವು ಇಟ್ಕೊಳ್ಳಿ ಯಾವಾಗಲೂ ನಿಮ್ಮ ಜೊತೆಗೆ. ಅದನ್ನು ವಿಡಿಯೋ ತನಕ ಹೇಳಿ ನೋಡಿ, ವಿಡಿಯೋ ಎಂಡರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ಐದನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಐದನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮಿಥುನ ರಾಶಿಯವರಿಗೆ ಈ ಅಂತ ಹೇಳ್ತೀವಿ ತೆರಿಗೆ ಇಲಾಖೆ ಅಥವಾ ತೆರಿಗೆ ಸಮಸ್ಯೆಗಳು, ಟ್ಯಾಕ್ಸೇಷನ್ ಪ್ರಾಬ್ಲಮ್ಸು, GST ಪ್ರಾಬ್ಲಮ್ಸು ಇದು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು
ನೋಟಿಸ್ಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಅಥವಾ ಯಾವುದೋ ಒಂದು ಮನಿ ಟ್ರಾನ್ಸಾಕ್ಷನ್ನಿಂದಾಗಿ ನಿಮಗೆ ನೋಟಿಸ್ ಸರ್ವ್ ಆಯಿತು, ಯಾವುದೋ ಒಂದು ಮನಿ ಟ್ರಾನ್ಸಾಕ್ಷನ್ ಅಥವಾ ಯಾವುದೋ ಒಂದು ಟ್ರಾನ್ಸಾಕ್ಷನಿಂದಾಗಿ ನಿಮಗೊಂದು ಮೇಲ್ ಬಂತು, ಅಥವಾ ನಿಮಗೊಂದು ನೋಟಿಸ್ ಬಂತು, ಅಥವಾ ನಿಮಗೆ ಪ್ರಶ್ನೆ ಕೇಳಿದ್ರು, ಅಥವಾ ಬ್ಯಾಂಕಲ್ಲಿ ಹೋಗಿ ಮ್ಯಾನೇಜರ್ ಮೂಲಕವಾಗಿ ಮತ್ತೆ ಮೇಲ್ ಹಾಕ್ಸಿ ನಿಮ್ಮ ಅಕೌಂಟ್ನ ಸರಿ ಮಾಡಿಸ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ಕಂಡು ಬರ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ನೀವು ಹೆಂಗೆ ಹಾಳು ಮಾಡಿ, ಅದು ಯಾವ ರೀತಿಯಲ್ಲಿ ಅಂತ ಗೊತ್ತಿಲ್ಲ, ನಿಮಗೆ ಯಾವ ರೀತಿ ತೊಂದರೆ ಕೊಡ್ಬೋದು ಅಂತ ಹೇಳೋಕ್ಕಾಗಲ್ಲ. ಬಟ್ ಸರ್ಕಾರದಿಂದ ನೋಟಿಸ್ಗಳು ತೆಗೆದುಕೊಳ್ಳೋದು ಅಥವಾ ತೆರಿಗೆ ವಿಚಾರದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಮಿಥುನ ರಾಶಿಯವರಿಗೆ. ಸೊ ಆದ್ದರಿಂದ ನಿಮ್ಮ ಹಣಕಾಸಿನ ಲೇವಾದೇವಿ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಈ ಒಂದು ಜನವರಿ ತಿಂಗಳಲ್ಲಿ ಯಾವುದೋ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಕಾನೂನಲ್ಲಿ ಏನಿದೆ ಅದರ ಪ್ರಕಾರವಾಗಿ ಕರೆಕ್ಟಾಗಿ ನೀವು ನಿಭಾಯಿಸ್ಕೊಂಡು ಹೋಗಿ, ಖಂಡಿತವಾಗಿ ಸಮಸ್ಯೆ ಆಗಲಿಕ್ಕಿಲ್ಲ. ಇಲ್ಲ ಅಂತಂದರೂ ಕೂಡ ಎಲ್ಲೋ ಒಂದು ಚೂರು ನೀವು ಎಡವಟ್ಟು ಮಾಡಿದ್ರೆ ಅದೊಂದು ಸ್ವಲ್ಪ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಯಾವುದೇ ನಾನೀಗ ಹೇಳಿದ 5 ಸಮಸ್ಯೆಗಳಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ಪರಿಹಾರ ಇದ್ದೇ ಇದೆ. ಸೊ ಸಮಸ್ಯೆನೇ ಆಗದಂತೆ ನಾವು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಸಮಸ್ಯೆ ಆದ ನಂತರ ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕಿನ್ನೂ ಸಮಸ್ಯೆ ಆಗದಂತೆ ನಾವು ನೋಡ್ಕೊಳ್ಳೋಂಥದ್ದು, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ಸೊ ಅದರಿಂದಾಗಿ ನಾವು ಆ ಸಮಸ್ಯೆನೇ ಆಗದಂತೆ ನೋಡ್ಕೊಳ್ಬೇಕು. ಅದಕ್ಕೆ ನಾನು ವಿಶೇಷವಾದಂತಹ ಪರಿಹಾರ ಮಾಡ್ತಾ ಇರ್ತಕ್ಕಂಥದ್ದು. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು. ನಿಮಗೋಸ್ಕರ ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ದರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ, ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ. ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರವಾಗಬೇಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗಿರ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ, ಅದನ್ನು ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮಗೆ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿಯ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ನೀವು ಕಳ್ಕೊಂಡಿದ್ದನ್ನ ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನ ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟು ಒಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ
ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿದೋಷಗಳು, ಕೋರ್ಟು ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ. ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.